ಬಾಳಿಗೆ ಬೆಳಕನು ಹರಿಸು, ಚಿರಂಜೀವಿಯೇ ಕನಿಕರಿಸು. ಸುಮಾರು ವರ್ಷಗಳಿಂದ ಇಲ್ಲಿ ನಮ್ಮ ವೆಂಕಟೇಶ್ವರ ಊರಲ್ಲಿರುವಂಥ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳು ನಮ್ಮ ತಾತಂದರು ಅವ್ರ ತಾತಂದ್ರ ಕಾಲದಿಂದ ಈ ದೇವಸ್ಥಾನ ಇದೆ. ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಹನುಮಾನ್ ಜಯಂತಿ, ಶ್ರೀರಾಮನವಮಿ ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀರಿ. ಅದೇ ಥರ 18 ವರ್ಷದಿಂದ ಆ ವಿಜೃಂಭಣೆಯಲ್ಲೂ ಇನ್ನೂ ಸ್ವಲ್ಪ ಜೋರಾಗೆ ಏನೋ ಒಂದು ಕಲ್ಯಾಣೋತ್ಸವ ಇರ್ಬೋದು, ಪ್ರಸಾದದ ವ್ಯವಸ್ಥೆ ಇರ್ಬೋದು, ಹೂವಿನ ಅಲಂಕಾರ ಇರ್ಬೋದು, ಈ ಥರದ್ದೆಲ್ಲ ಮಾಡಿಕೊಂಡು 18 ವರ್ಷದಿಂದ ಈ ಊರಿನವರು, ಸುತ್ತಮುತ್ತ ಊರಿನವರು ಎಲ್ಲ ಭಕ್ತಾದಿಗಳು, ಗುರು ಹಿರಿಯರು, ಸ್ನೇಹಿತರು ಎಲ್ಲ ಸೇರಿಕೊಂಡು ಈ ಒಂದು ಹನುಮಾನ್ ಜಯಂತಿನ ಮಾಡ್ಕೊಂಡು ಬರ್ತಾಯಿದ್ದೀರಿ. ಇದೇ ಥರ ಮುಂದಕ್ಕೆ ಕೂಡ ಮಾಡ್ತಾ ಇರ್ತೀರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀರಿ. ಹಾಗೆಯೇ ಇಲ್ಲಿ ಇವತ್ತಿನ ದಿವಸ ಸುಮಾರು ಒಂದು 2,000 ರಿಂದ 2,500 ಜನಕ್ಕೆ ಪ್ರಸಾದನ ಹಂಚ್ತೀರಿ. ಏನು ಶ್ರೀರಾಮನವಮಿಯಲ್ಲಿ ಏನು ಮಾಡ್ತೀರೋ ಅದೇ ಥರನ ಇವತ್ತು ಕೂಡ ಮಾಡ್ಕೊಂಡು ಬಂದಿದ್ದೀರಿ. ಪ್ರತಿ ವರ್ಷವೂ ಹಿಂಗೆ ಮಾಡ್ತಾ ಇರ್ತೀರಿ. ಮುಂದಕ್ಕೆ ಕೂಡ ದೇವರು ಇದೇ ಥರ ನಮಗೆಲ್ಲ ಶಕ್ತಿ ಕೊಡಲಿ, ಬುದ್ಧಿ ಕೊಡಲಿ. ಇದೇ ಥರನೇ ಎಲ್ಲರೂ ಸ್ನೇಹಿತರು ಎಲ್ಲ ಸೇರಿಕೊಂಡು ಊರಿನವರು, ಅಕ್ಕಪಕ್ಕದವ್ರು, ಊರಿನವರು, ಗುರುವರು ಎಲ್ಲ ಸೇರಿಕೊಂಡು ಮಾಡ್ತೀರಿ ಅಂತ ಈ ಒಂದು ಸಂದರ್ಭದಲ್ಲಿ आत्माकमाय पुत्राय दिवाकमां धन्योन भान्तजोदयात्मामधोन्यवमात्लाकं नदेन्द्रियं पद्योदामश्चवानन्दं श्रीरामदूतं जलधारवामिमां ओं मां श्री अभयान्यसंगभागडाक्षवरातज्जरस्वां ओं श्री अभयान्यसं ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಶ್ರೀ ಅಭಯ ವಾರ್ಷಿಕೋತ್ಸವ 18ನೇ ವಾರ್ಷಿಕೋತ್ಸವ ಮತ್ತು ಸೀತಾರಾಮ ಕಲ್ಯಾಣೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಭಕ್ತಾದಿಗಳು, ಗ್ರಾಮಸ್ಥರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ನೆರವೇರಿಸಿಕೊಂಡಿದ್ದಾರೆ. ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ. ಎಲ್ಲ ಸಮಸ್ತ ಭಕ್ತ ಮಾನಸರು ಸಹ ವಿಶೇಷವಾಗಿರ್ತಕ್ಕಂಥ ಹನುಮ ಜಯಂತಿಯ ವಿಶೇಷವಾಗಿರ್ತಕ್ಕಂಥ ಹನುಮೋತ್ಸವದಲ್ಲಿ ಗುರುಗಳಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಮಾವರ ಕಡೆಯಿಂದ ಎಲ್ಲ ಭಕ್ತ ಮಾನಸರು ಸಹ ನಿನ್ನೆಯಿಂದ ಇವತ್ತಿನ ಸಹ ಲಕ್ಷೋಪಾದಿಯಲ್ಲಿ ಎಲ್ಲ ಭಕ್ತರು ಸಹ ಬಂದು ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ತೀರ್ಥಪ್ರಸಾದ ಸ್ವೀಕಾರ ಮಾಡಿಕೊಂಡು ಭಗವಂತನ ಆಶೀರ್ವಾದವನ್ನು ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೂ ಸಹ ಶ್ರೀಹರಿ ಅನುಗ್ರಹ ಉಂಟಾಗಲಿ ಅಂತೇಳಿ ಎಲ್ಲ ಭಕ್ತ ಮಾಸ್ಟರ್ ಸಹ ನಾವೆಲ್ಲೂ ಸಹ ಕೇಳ್ಕೊಳ್ತಾ ಇದ್ದೀವಿ. ಹರಿ ಓಂ ಸ್ವಸ್ತಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಯ ನಮಃ. ಮೊದಲಿಗೆ ನಾಡಿನ ಎಲ್ಲ ಜನತೆಗೆ ಹನುಮ ಜಯಂತಿಯ ವಿಶೇಷವಾಗಿರ್ತಕ್ಕಂಥ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿರ್ತಕ್ಕಂಥ ಇಲ್ಲಿ ಕಲ್ಲಿಪಾಳ್ಯ ಗ್ರಾಮದಲ್ಲಿ ಮತ್ತು ವೆಂಕಟೇಶ್ವರ ಗ್ರಾಮದಲ್ಲಿ ಅನಾದಿನ ಕಾಲದಲ್ಲಿ ಕೂಡ ಸ್ವಾಮಿಯವರು ನೆಲೆಸಿದ್ದಾರೆ. ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅಭೀಷ್ಟವನ್ನು ಸಿದ್ಧಿಯನ್ನು ಉಂಟು ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಜನರ ಸಹಭಾಗಿಯಲ್ಲಿ ಇಲ್ಲಿ ಯಾಗವನ್ನು ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಇಲ್ಲಿ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಹಾ ಸುದರ್ಶನ ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಸ್ವಾಮಿಗೆ ಫಲಪಂಚ ಸ್ತಪನ ಮತ್ತು ವಿಶೇಷವಾಗಿರ್ತಕ್ಕಂಥ ಸೀತಾರಾಮ ಕಲ್ಯಾಣ ಮಹೋತ್ಸವವನ್ನು ಇಂದಿಗೆ ಸಮಾಪ್ತಿಯನ್ನು ಮಾಡಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಆಂಜನೇಯ ಸ್ವಾಮಿ ಸಂಪೂರ್ಣವಾಗಿರ್ತಕ್ಕಂಥ ಪೂರ್ಣ ಅನುಗ್ರಹವನ್ನು ಪ್ರಾಪ್ತಿಯನ್ನು ಮಾಡಲಿ ಅಂತೇಳಿ ಮೂಲಕ ಎಲ್ಲರ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಜೈ ಶ್ರೀರಾಮ್.